ಈ ಗ್ಯಾರಂಟಿ ಯೋಜನೆಯ ಬಗ್ಗೆ ಸಚಿವರು ಒಂದು ರೀತಿಯಲ್ಲಿ ಉಡಾಫೆಯಾಗಿ ಹೇಳಿಕೆಯನ್ನ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗ್ಯಾರಂಟಿ ಯೋಜನೆ ಬಗ್ಗೆ ಒಂದಷ್ಟು ಉಡಾಫೆಯ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ, ಸಚಿವರಿಂದಾನೇ ಬರ್ತಾ ಇದೆ. ನಾಡು ಸುಭಿಕ್ಷೆಯಾಗಿದೆ, ಜನರು ಸಂತೋಷವಾಗಿದ್ದಾರೆ ಅಂತಾರೆ. ಜನರು ಸಂತೋಷವಾಗಿದ್ದಾರೆ ಅನ್ನುವಂಥ ಭ್ರಮೆಯಲ್ಲಿದ್ದಾರೆ. ಎಲ್ಲಾ ರಂಗದಲ್ಲೂ ಕೂಡ ದರ ಹೆಚ್ಚಿಸಿರುವಂತಹ ಕೀರ್ತಿ ಕಾಂಗ್ರೆಸ್ಗೆ ಸಲ್ಲುತ್ತೆ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಸಾಲ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ ಬಿವೈ ವಿಜೇಂದ್ರ. ಇವತ್ತು ಎಲ್ಲಿ ಏನು ಕ್ರೋಢೀಕರಣ ಆಗ್ತಾ ಇದೆ, ಆ ಹಣ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಉಪಯೋಗ ಆಗ್ತಾ ಇದೆಯೋ ದುರುಪಯೋಗ ಆಗ್ತಾ ಇದೆಯೋ, ಇದು ಕೂಡ ನಮಗೆ ಉತ್ತರ ಸಿಗ್ತಾ ಇಲ್ಲ. ಹಾಗಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ, ಆಲ್ ಈಸ್ ವೆಲ್ ಈ ನಾಟಕವನ್ನ ಬದಿಗಿಡಿ. ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು. ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ ಇಟ್ಸ್ ಅಪ್ ಬೈ 30%. ಶೇಕಡ 30% ಪ್ರಾಪರ್ಟಿಗಳ ಆಸ್ತಿಗಳ ಗೈಡೆನ್ಸ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿದೆ. ವಾಹನಗಳ ರಿಜಿಸ್ಟ್ರೇಷನ್ ಫೀಸ್ ದರ ಶೇಕಡ 10% ಜಾಸ್ತಿ ಆದರೆ ಹಾಸ್ಪಿಟಲ್ಗಳ ಸರ್ವಿಸ್ ಚಾರ್ಜಸ್ ಅದು ಕೂಡ 5% ಜಾಸ್ತಿ ಆಗಿದೆ. ಎಲೆಕ್ಟ್ರಿಸಿಟಿ ಟ್ಯಾರಿಫ್ ವಿದ್ಯುತ್ ದರ ಶೇಕಡ 14.5% ಅಷ್ಟು ಜಾಸ್ತಿ ಆಗಿದೆ. ನೀರಿನ ದರ 30% ಜಾಸ್ತಿ ಆಗಿದೆ. ಹಾಲಿನ ದರ ಶೇಕಡ 15% ಜಾಸ್ತಿ ಆಗಿದೆ. ಬಸ್ಸಿನ ದರ ಕೂಡ 15% ಜಾಸ್ತಿ ಈಗಾಗಲೇ ಆಗಿದೆ.